ಇಲ್ಲಿನ ಸಹ್ಯಾದ್ರಿ ನಗರದಲ್ಲಿರುವ ಆಶ್ರಯ ಕಾಲೋನಿಗೆ ಬಸ್ ಸೌಕರ್ಯದಿಂದ ವಂಚಿತವಾಗಿದ್ದ ಮಕ್ಕಳು ನಿತ್ಯ ಕಿಲೋಮೀಟರ್ವರೆಗೆ ಕ್ರಮಿಸಿ ಬಸ್ ಹಿಡಿಯಬೇಕಿತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಯತ್ನದಿಂದ ಮಂಗಳವಾರ ಆಶ್ರಯ ಕಾಲೋನಿಗೆ ಸಾರಿಗೆ ಬಸ್ನಲ್ಲಿ ಮಕ್ಕಳು ಸಂತಸದಿಂದ ಶಾಲೆಗೆ ತೆರಳಿದ್ರು. ಸಾರಿಗೆ ಬಸ್ ಆಶ್ರಯ ಕಾಲೋನಿಯ ಕೆಇಬಿ ಬಳಿ ಬರುತ್ತಿದ್ದಂತೆ ಇಲ್ಲಿನ ರಹವಾಸಿಗಳು ಸಾರಿಗೆ ಬಸ್ಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯ ಮುಸ್ತಾಕ್ ಮುಲ್ಲಾ ಮಾತನಾಡಿ, ಆಶ್ರಯ ಕಾಲೋನಿಯ ಮಕ್ಕಳು ಸಾರಿಗೆ ಬಸ್ಗಾಗಿ ಹರಸಾಹಸ ಪಡುತ್ತಿದ್ರು. ಈ ವಿಷಯವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ತಂದು ಶಾಲೆ ಮಕ್ಕಳಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದರು. ಎಲ್ಲ ನಮ್ಮ ಗುರು ಹಿರಿಯರಾದಂತ ನಮ್ಮ ಆಶ್ರಯ ಪ್ಲಾಟ್ ಸಹ್ಯಾದ್ರಿ ನಗರ, ವಿದ್ಯಾನಗರ ಮತ್ತ ಈ ಕುಮಾರಸ್ವಾಮಿ ಲೇಔಟ್ ಪರವಾಗಿ ನಾವು ತುಂಬಾ ಧನ್ಯವಾದ ಹೇಳ್ತೀವಿ. ಯಾಕಂದ್ರ ನಮ್ಗೆ ತುಂಬಾ ದಿನದಿಂದ ಬಸ್ಸಿನ ಒಂದು ತೊಂದರೆ ಇತ್ತು. ಆ ತೊಂದರೆಯನ್ನ ನಾವು ಇವತ್ತು ನಗರ ಸೇವಕ ಅಂತ ನಮ್ಮ ಮುಸ್ತಾಕ್ ಮುಲ್ಲಾ ಅವರಿಗೆ ಗಮನಕ್ಕೆ ತಂದಾಗ ಅವರು ನಮ್ಮ ಶ್ರೀಮತಿ ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಹೋಗಿ ಹೇಳಿ ತಕ್ಷಣವಾಗಿ ನಮ್ಮನ್ನ ಬಸ್ ಅನ್ನು ಒಂದು ವ್ಯವಸ್ಥೆ ಮಾಡಿ ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಮತ್ತೆ ಈ ನಮ್ಮ ಪರವಾಗಿ ಒಂದು ನಾಲ್ಕು ಮಾತು ಮಾತಾಡಿದ ನಮ್ಮ ಚೆನ್ನಪ್ಪ ಒಡ್ರ ಅವರಿಗೂ ಸಹಿತ ನಾವು ತುಂಬ ಹೃದಯದಿಂದ ನಮ್ಮ ಧನ್ಯವಾದ ಹೇಳ್ತೀವಿ. ಮತ್ತು KSRTC ಅಧಿಕಾರಿಗಳು ಮತ್ತು ಡ್ರೈವರ್ ಕಂಡಕ್ಟರ್ಗಳಿಗೂ ಸಹಿತ ನಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ಅಯೂಬ್ ದೇಸಾಯಿ ಅಂತ. ನಾನು KSRTC ಡಿಪೋ 3 ನಂಬರ್ದಲ್ಲಿ ಇದ್ದೀನಿ. ಅದಕ್ಕೆ ನಾವು ಅವ್ರಿಗೂ ಸಹಿತ ನಮ್ಮ ಡಿಪಾರ್ಟ್ಮೆಂಟ್ಗೂ ಸಹಿತ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಬಯಸ್ತೀನಿ. ಆಶ್ರಯ ಕಾಲೋನಿಯ ರಹವಾಸಿ ಅಯೂಬ್ ದೇಸಾಯಿ ಮಾತನಾಡಿ, ನಮ್ಮ ಕಾಲೋನಿಯ ಶಾಲಾ ಮಕ್ಕಳು ಸೇರಿದಂತೆ ಇಲ್ಲಿನ ಜನರಿಗೆ ಸಮಸ್ಯೆಯಾಗಿತ್ತು. ಪಾಲಿಕೆ ಸದಸ್ಯ ಮುಸ್ತಾಕ್ ಅವರ ಗಮನಕ್ಕೆ ತಂದ ಕೂಡಲೇ ಸಾರಿಗೆ ಬಸ್ ವ್ಯವಸ್ಥೆ ಮಾಡಿಸಿದ್ದಾರೆ ಎಂದರು. ನಮ್ಮ ಏರಿಯಾದಾಗ ಬಸ್ ಸಮಸ್ಯೆ ಇತ್ತು. ಬಹಳ ಹುಡುಗರು ಚೆನ್ನಮ್ಮೆಯಿಂದ ಬೋಗಾರ್ ಬೇಸ್ ನಡ್ಕೋತ ಹೋಗ್ತಿರು, ಬರೋಬ್ಬರ 2 ಕಿಲೋಮೀಟರ್ ನಡ್ಕೋತ ಹೋಗ್ತಿರು. ಅದ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟರ್ಗೆ ಹೇಳಿ ಅಕ್ಕರಿಗೆ ಹೇಳಿ ಅದ ಅನುಕೂಲ ಮಾಡಿ ಕೊಟ್ಟಿನ ಹೇಳಿ ಮೇಡಮ್ ಮಾಡಿಕೊಟ್ರು. ನಮ್ಗೆ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಟ್ರು. ಹುಡುಗರಿಗೆಲ್ಲ ಸಮಸ್ಯೆ ಭಾಳ ಆಗಿತ್ತು. ನಡ್ಕೋತ ಹೋಗ್ತಿರು, ಭಾಳ ಇದಾಗತ್ತಿತ್ತು, ತ್ರಾಸ ಆಗತ್ತಿದ್ರು ಭಾಳ ದಿವಸದಿಂದ. ಅದ ಮೇಡಮ್. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.